ಆಚಾರವಿಲ್ಲದ ನಾಲಿಗೆ ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ಸಿ ಟಿ ರವಿ. ಅಲ್ರಿ ಮಿಸ್ಟರ್ ರವಿ, ನೀನು ಯಾರನ್ನೋ ಬಯ್ಯೋ ಬರದಲ್ಲಿ ನಾನೇನು ಹಜಾಮಾನ ಅಂತ ಈ ಥರ ಜಾತಿ ನಿಂದನೆ ಮಾಡ್ತೀಯಲ್ಲ. ನೀನು ಪ್ರಜಾಪ್ರತಿನಿಧಿ ಆಗೋಕ್ಕೆ ನಾಲಯ ಗಿರಾಕಿ. ಇದೇನ್ರಿ ನಿಮ್ಮ ತಂದೆ ತಾಯಿ ನಿಮ್ಮ ಪಕ್ಷ ಹೇಳ್ಕೊಟ್ಟಿರೋದು ಸಂಸ್ಕಾರ ಅಲ್ರಿ? ನೀವು ಹುಟ್ಟಿದಾಗ ಚೌಲ ಮಾಡೋಕ್ಕೆ ನಾವು ಬೇಕೋ, ಪ್ರತಿ ತಿಂಗಳು ನಿನಗೆ ದಾಡಿ ಟ್ರಿಮ್ ಮಾಡಿ ನೀನು ಸ್ಮಾರ್ಟಾಗಿ ಕಾಣೋದಕ್ಕೆ ಕ್ಷೌರಿಕರು ಬೇಕು. ಪ್ರತಿ ತಿಂಗಳು ಬಂದು ಕ್ಷೌರ ಮಾಡಿಸ್ಕೊತೀಯ. ನೀನು ತಾಲಿ ಕಟ್ಟಿ ಮದುವೆ ಆಗಬೇಕಾದ್ರೆ ಗಟ್ಟಿ ಮೇಳ ಊದಿ ಮಂಗಳವಾದ್ಯ ನುಡಿಸಿ ನಿನಗೆ ಮದುವೆ ಮಾಡಿಸಿದವ್ರು ನಾವು. ಹುಟ್ಟಿನಿಂದ ಸಾಯೋ ತನಕ ಈ ಕ್ಷೌರಿಕ ನಿಮಗೆ ಬೇಕು. ಕ್ಷೌರಿಕನಿಗೆ ನೀ ಹೇಳುವುದಾದರೆ ಹಜಾಮ, ಮುಂಜಾನೆದ್ದು ನೀ ಮಾಡಿಕೊಳ್ಳುವುದಾದರೂ ಏನೋ ನಿಜಾಮ. ಕ್ಷೌರ ಮುಂಜಾನೆದ್ದು ನೀ ಮಾಡಿಕೊಂಡರೆ ಕ್ಷೌರ ನೀ ನಿಜಾಮ. ಅದೇ ಕ್ಷೌರನ ನಿನಗೆ ಮಾಡಿದರೆ ನಾ ಹಜಾಮನೆ, ಹೇಳೋ ನನ್ನ ಪೈಜಾಮ. ನಿನ್ನ ಹುಟ್ಟಿನಿಂದ ಸಾವಿನ ತನಕ ನನ್ನ ನಿನ್ನ ಸಂಬಂಧ ಹಜರಾಮರ. ನೀ ವಿಧಿವಶವಾದಾಗ ನೀ ಹೆತ್ತವನ ನಿನ್ನ ಹೊತ್ತವರ ಕರ್ಮನ ಹೊರಬೇಕು. ನಾವು ಹೊರಲಿಲ್ಲ ಎಂದರೆ ಕರ್ಮ ನಿನಗಿಲ್ಲ ಮುಕ್ತಿ ಈ ಜನ್ಮ. ನಾ ಹೊರಲಿಲ್ಲ ಎಂದರೆ ಕರ್ಮ ನಿನಗಿಲ್ಲ ಮುಕ್ತಿ ಈ ಜನ್ಮ. ಕ್ಷೌರ ಸರಿ ಕಟ್ ಮಾಡಿ ಸರ್. ವಿಶ್ವ ಮನುಜುಗೊಲ್ಲಕ್ಕೆ ಅತ್ಯ ಅವಶ್ಯಕತೆ ಈ ನಿನ್ನ ಕ್ಷೌರಿಕ. ಅಲ್ರೇ ಸಿ ಟಿ ರವಿ, ಒಬ್ಬ ಕಾಯಕ ಸಮುದಾಯದವ್ರನ್ನ ಈ ರೀತಿ ಅವಮಾನ ಮಾಡ್ತಿರಲ್ಲ, ಏನು ತಿಳ್ಕೊಂಡಿದ್ದಾರ? ನಾವು ತಬ್ಬಲಿಗಳ ಅಥವಾ ಸಂಘಟನೆ ಇಲ್ವಾ? ಅಥವಾ ನಮಗೆ ಸ್ವಾಭಿಮಾನ ಇಲ್ವಾ? ನಮಗೆ ಮಾನ ಮರ್ಯಾದೆ ಇಲ್ವಾ? ಒಂದು ಅರ್ಥ ಮಾಡ್ಕೊಳ್ಳಿ ಸಿ ಟಿ ರವಿ, ನಾವು ಸುವರ್ಣ ಯುಗದಲ್ಲಿದ್ದೀವಿ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಧ್ವನಿ ನಮ್ಮೆಲ್ಲರ ಧ್ವನಿಯಾಗಿದೆ. ನಮ್ಮ ಹಿಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದ ಇದೆ. ಬಸವಣ್ಣವ್ರು ಯಾರು ಅಂತ ತಿಳ್ಕೊಂಡಿದ್ಯಾ? ಬಸವಣ್ಣವ್ರಿಗೆ ಆಶ್ರಯ ಕೊಟ್ಟಂಥ ಆಶ್ರಯದಾತ ಯಾರು ಗೊತ್ತಾ ನಿಮಗೆ? ಅವರು ಕ್ರಾಂತಿ ಮಾಡಲಿಕ್ಕೆ ಕಾರಣ ಯಾರು ಗೊತ್ತಾ? ಬಿಜ್ಜಳ ಮಹಾರಾಜ, ಕಟಚೂರಿ ವಂಶಸ್ಥ, ಅಂದರೆ ಒಬ್ಬ ಕ್ಷೌರಿಕ ರಾಜ ಅವನು. ಈ ಥರದ ಹಿನ್ನೆಲೆ ಇರ್ತಕ್ಕಂಥವ್ರು ನಾವು. ಇಡೀ ಸಮುದಾಯಕ್ಕೆ, ಎಲ್ಲ ಜಾತಿ ಜನಾಂಗದವ್ರಿಗೆ, ಎಲ್ಲ ಧರ್ಮದವ್ರಿಗೆ, ಎಲ್ಲ ವಯೋಮಾನದವ್ರಿಗೆ ನಾವು ಬೇಕು. ಆದರೆ ನಮ್ಮನ್ನು ಈ ರೀತಿಯಾಗಿ ನೀವು ಅವಮಾನ ಮಾಡ್ತೀಯಲ್ಲ, ಎಷ್ಟು ಸರಿ? ಒಂದು ಹೇಳ್ತೀನಿ ಸಿ ಟಿ ರವಿ ಅವರೇ, ನಾನು ಏಕವಚನದಲ್ಲಿ ಮಾತಾಡಬೇಕು, ನೀವು ಬೈಬೇಕು ಅಂತ ಅಷ್ಟು ರೋಷ ನನಗೆ. ಅಷ್ಟೇ ಅಲ್ಲ, ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಕ್ಷೌರಿಕರು ನಿನ್ನ ಮೇಲೆ ಅಷ್ಟೊಂದು ರೋಷವಾಗಿದ್ದಾರೆ. ಹಾಗಾಗಿ ನೀವು 24 ಗಂಟೆ ಟೈಮ್ ಕೊಡ್ತೀವಿ. ಆ ಸಂದರ್ಭದಲ್ಲಿ ನೀವೇನಾದರೂ ಈ ನಮ್ಮ ಒಂದು ಕ್ಷಮಾಪಣೆ ಕೇಳಲಿಲ್ಲ ಅಂದರೆ, ಇಡೀ ಸವಿತಾ ಸಮಾಜದ ಕ್ಷಮಾಪಣೆ ಕೇಳಲಿಲ್ಲ ಅಂದರೆ, ಏನು ಕರ್ನಾಟಕದ ಲಕ್ಷಾಂತರ ಸೆಲೂನುಗಳಲ್ಲಿ ದಿನ ಎಲ್ಲರಿಗೂ ಕ್ಷೌರ ಮಾಡ್ತೀವಲ್ಲ, ಆ ಕೂದಲನ್ನು ತಂದು ಲಾರಿಗಳು ನಿನ್ನ ಮನೆ ಮುಂದೆ ನಾವು ಉರುಳಿಸ್ತೀವಿ. ಹುಷಾರ್, ಇನ್ನೊಂದು ಸಾರಿ ಏನಾದರೂ ಈ ಭಾಷೆ ಉಪಯೋಗಿಸಿದ್ರೆ ನಾವಂತೂ ಸುಮ್ಮನೆ ಇರೋದಿಲ್ಲ. ರವಿ, ಮತ್ತೊಂದು ಸಾರಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇಲ್ಲ, ಕಾನೂನಾತ್ಮಕ ತಗೊಳ್ಳಿಲ್ಲ ಅಂದರೆ ನಮ್ಮ ಏನು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ನಮ್ಮಂಥ ಒಂದು ಶೋಷಿತ ಸಮುದಾಯದ ಬಗ್ಗೆ ಅಪಾರ ಒಂದು ಕಾಳಜಿ ಮತ್ತು ಒಂದು ಸಾಮಾಜಿಕ ನ್ಯಾಯ ಕೊಡ್ತಂಥ ಇಡೀ ದೇಶ ಕಂಡಂಥ ಅಪ್ರತಿಮ ಮುಖ್ಯಮಂತ್ರಿಗಳಿದ್ದಾರೆ. ಅವರಿಗೆ ನಾನು ಈ ಒಂದು ಕಂಪ್ಲೇಂಟ್ ಮಾಡ್ತೀನಿ ಮುಖ್ಯಮಂತ್ರಿಗಳಿಗೆ. ಮತ್ತು ಅದಕ್ಕೆ ಕಾನೂನಾತ್ಮಕವಾಗಿ ಈ ಪದ ಬಳಸುವಂಥವ್ರಿಗೆ ಒಂದು ಕಾಯ್ದೆಯನ್ನು ತರ್ತಕ್ಕಂಥ ಕೆಲಸವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಂದ ಮಾಡಿಸ್ತೀವಿ. ಇಲ್ಲ, ನಮ್ಗೆ ಕ್ಷಮಾಪಣೆ ಬೇಕಾಗಿಲ್ಲ, ನಮಗೊಂದು ಕಾಯ್ದೆ ತರಬೇಕು. ಕ್ಷಮಾಪಣೆಗೆ ಈಗ ಮಾತಾಡ್ತಾರೆ, ಮತ್ತೆ ಆ ಕ್ಷಮೆಯಿಂದ ನಾವು ಬೇಕಾಗಿಲ್ಲ. ನಮಗೆ ಸ್ವಾಭಿಮಾನದ ಬದುಕೋದಕ್ಕಂಥವ್ರು ನಾವು. ಇಲ್ಲದ ಕ್ಷೌರಿಕರು ಎಲ್ಲರಿಗೂ ಬೇಕಾದಂಥವ್ರು. ನಮ್ಮನ್ನು ಯಾಕೆ ಈ ರೀತಿ ಜಾತಿ ನಿಂದನೆ ಮಾಡ್ತೀರಾ?